ಮೈಕ್ರೋಫಿನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯ ಸರ್ಕಾರ ಕಡೆಗೂ ಒಪ್ಪಿಗೆಯನ್ನ ಕೊಟ್ಟಿದೆ. ಕರ್ನಾಟಕ ಮೈಕ್ರೋ ಫಿನಾನ್ಸ್ ಮಸೂದೆ 2025ರ ಸುಗ್ರೀವಾಜ್ಞೆಯನ್ನ ರಾಜ್ಯಪಾಲರ ಅಂಕಿತಕ್ಕೆ ಕಳುಹಿಸಲಾಗಿದೆ. ರಾಜ್ಯಪಾಲರು ಇದಕ್ಕೆ ಅಂಕಿತ ಹಾಕಿದ್ದಲ್ಲಿ ಸುಗ್ರೀವಾಜ್ಞೆ ಜಾರಿಗೆ ಬರುತ್ತೆ. ಇನ್ನು ಕಾನೂನು ಇಲಾಖೆ ಮಸೂದೆಯಲ್ಲಿ ಹಲವು ತಿದ್ದುಪಡಿಯನ್ನ ಮಾಡಿದ್ದು ಜನರ ರಕ್ಷಣೆಯೇ ನಮ್ಮ ಆದ್ಯತೆ ಅಂತ ಹೇಳಿದೆ. ಇನ್ನು ಸುಗ್ರೀವಾಜ್ಞೆ ಕರಡಿನಲ್ಲಿ ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿಯಮ ಉಲ್ಲಂಘನೆ ಮಾಡಿದ್ರೆ 10 ವರ್ಷ ಜೈಲು, 5 ಲಕ್ಷದವರೆಗೂ ದಂಡವನ್ನ ಕಟ್ಟಬೇಕಾಗುತ್ತೆ. ಇದು ಸುಗ್ರೀವಾಜ್ಞೆಯಲ್ಲಿ ಇರುವಂತಹ ಒಂದು ಪಾಯಿಂಟ್. ಇನ್ನು ಸಾಲಗಾರರಿಂದ ಭದ್ರತೆಯಾಗಿ ಯಾವುದೇ ವಸ್ತು ಅಥವಾ ಆಸ್ತಿಯನ್ನ ಅಡಮಾನ ಇಟ್ಟುಕೊಳ್ಳುವಂತಿಲ್ಲ. ಅವ್ರ ಹತ್ರ ಯಾವುದೇ ರೀತಿಯ ದುಬಾರಿ ವಸ್ತುವನ್ನ ತಗೊಳ್ಳುವಂತ ಹಾಗಿಲ್ಲ. ಇನ್ನು ಫಿನಾನ್ಸ್ ಕಚೇರಿಗಳಲ್ಲಿ ಸಾಲಗಾರರ ವಿವರ, ಸಾಲದ ಮೊತ್ತ, ಬಡ್ಡಿ ದರ ಪ್ರಕಟಣೆ ಮಾಡುವುದು ಕಡ್ಡಾಯ ಅನ್ನೋದು ಸಹ ಇದೆ. ನೋಂದಣಿ ರಹಿತ ಸಂಸ್ಥೆಗಳು, ಲೇವಾದೇವಿದಾರರು ಕೊಟ್ಟಿರುವಂತಹ ಸಾಲ ಮನ್ನಾ ಮಾಡಲಾಗುತ್ತೆ. ಸಾಲಗಾರರ ಮೇಲೆ ಯಾವುದೇ ಕೋರ್ಟ್ಗಳಲ್ಲಿ ಪ್ರಕರಣ ದಾಖಲು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಇನ್ನು ಡಿಸಿ ಕಚೇರಿಯಲ್ಲಿ ನೋಂದಣಿ ಪ್ರಾಧಿಕಾರ ಎಲ್ಲ ಸಂಸ್ಥೆಗಳ ನೋಂದಣಿಯಲ್ಲಿ ಕಡ್ಡಾಯ ಆಗಿರುತ್ತೆ. ಸುಗ್ರೀವಾಜ್ಞೆ ಹೊರಡಿಸಿದ್ದ 30 ದಿನದಲ್ಲಿ ಫಿನಾನ್ಸ್ ಸಂಸ್ಥೆಗಳ ನೋಂದಣಿ ಮಾಡಿಕೊಳ್ಳೋದು ಕಡ್ಡಾಯ ಆಗಿರುತ್ತೆ. ನೋಂದಣಿ ಅವಧಿ 1 ವರ್ಷ ಮಾತ್ರ ಇರುತ್ತೆ. 60 ದಿನ ಮೊದಲೇ ನವೀಕರಣಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಇನ್ನು ಕಿರುಕುಳ ದೂರು ಬಂದ್ರೆ ಅಥವಾ ಸ್ವಯಂ ಪ್ರೇರಿತವಾಗಿ ನೋಂದಣಿ ರದ್ದು ಅಧಿಕಾರ ಈ ಸರ್ಕಾರಕ್ಕೆ ಇರುತ್ತೆ. ಇನ್ನು ಸಾಲ ವಸೂಲಿ ಹೇಗಿರಬೇಕು ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಸಾಲಗಾರರು ಕುಟುಂಬದವರ ಮೇಲೆ ಒತ್ತಡವನ್ನ ಯಾವುದೇ ಕಾರಣಕ್ಕೂ ಹೇರಬಾರದು. ಜೊತೆಗೆ ಸಾಲಗಾರರಿಗೆ ಅವಮಾನ, ಹಿಂಸೆಯನ್ನ ಕೊಡಬಾರ್ದು. ಸಾಲ ವಸೂಲಿ ಮಾಡೋದು ಹೇಗಿರಬೇಕು ಅನ್ನೋದರ ಪಾಯಿಂಟ್ಸ್ ಇದು. ಸಾಲಗಾರರು ಕುಟುಂಬದವರನ್ನ ನಿರಂತರವಾಗಿ ಹಿಂಬಾಲಿಸಬಾರ್ದು ಅವರನ್ನ. ಇದರ ಜೊತೆಗೆ ಸಾಲ ವಸೂಲಿಗೆ ಹೊರಗುತ್ತಿಗೆ ಸಿಬ್ಬಂದಿ ಹಾಗೂ ರೌಡಿಗಳ ಬಳಕೆಯನ್ನ ಮಾಡುವಂತಿಲ್ಲ. ಸರ್ಕಾರಿ ಸೌಲಭ್ಯ ಪಡೆಯೋಕೆ ಅಗತ್ಯವಿರುವಂತಹ ದಾಖಲೆ ಕಿತ್ತುಕೊಳ್ಳುವಂತಿಲ್ಲ. ಇನ್ನ ದೂರು ಸಲ್ಲಿಸೋದು ಹೇಗೆ ಅದನ್ನ ಸಹ ನೋಡ್ತಾ ಹೋಗೋಣ. ಕಂಪನಿಗಳು ಕಿರುಕುಳ ಕೊಟ್ರೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಬಹುದು. ಪ್ರಕರಣ ದಾಖಲು ಮಾಡೋದಕ್ಕೆ ಪೊಲೀಸರು ನಿರಾಕರಣೆ ಮಾಡಬಾರದು ಯಾವುದೇ ಕಾರಣಕ್ಕೂ. ಇನ್ನ ಡಿವೈಎಸ್ಪಿ ರ್ಯಾಂಕ್ಗಿಂತ ಮೇಲಿನ ಅಧಿಕಾರಿಗಳಿಗೆ ಸುಮೋಟೋ ಕೇಸ್ ದಾಖಲಿಸೋಕು ಸಹ ಅವಕಾಶವನ್ನ ಕೊಡಲಾಗಿದೆ. ವಿವಾದಗಳ ಇತ್ಯರ್ಥಕ್ಕೆ ಮಧ್ಯವರ್ತಿಯಾಗಿ ಒಂಬುಡ್ಸ್ಮನ್ ನೇಮಕಕ್ಕೂ ಸಹ ಅವಕಾಶವನ್ನ ಕೊಡಲಾಗಿದೆ.